ಪ್ರಧಾನಿ ಮೋದಿ ವಿರುದ್ಧ ಆಕ್ಷೇಪಾರ್ಹ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕಾಂಗ್ರೆಸ್ ಎಂಎಲ್ಸಿ ನಜೀರ್ ಅಹಮದ್. ಈಗ ಅವರ ಅಮಾನತಿಗೆ ಒತ್ತಡ ಹೆಚ್ಚಾಗ್ತಾ ಇದೆ. ಬಿಜೆಪಿಯ ಸದಸ್ಯರೆಲ್ಲರೂ ಕೂಡ ದೊಡ್ಡ ಮಟ್ಟದ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಪ್ರಧಾನಿ ಮೋದಿ ವಿರುದ್ಧ ಈ ರೀತಿಯ ಮಾತುಗಳನ್ನು ಆಡೋದು ಸರಿ ಎನ್ನುವಂತಹ ರೀತಿಯಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈಗ ಕಾಂಗ್ರೆಸ್ನಿಂದ ಅವರನ್ನು ಕಿತ್ತು ಬಿಸಾಕಬೇಕು ಅಂತ ಹೇಳಿ ಮಾತುಗಳು ಕೇಳಿ ಬರ್ತಾ ಇದೆ. ಕಾಂಗ್ರೆಸ್ ಎಂಎಲ್ಸಿ ನಜೀರ್ ಅಹಮದ್ ಅಮಾನತಿಗೆ ಬಿಜೆಪಿ ಒತ್ತಾಯವನ್ನು ಮಾಡ್ತಾ ಇದೆ. ಕರ್ನಾಟಕ ವಿಧಾನ ಪರಿಷತ್ನ ಅಧ್ಯಕ್ಷ ಆಗಿರುವಂತಹ ಬಸವರಾಜ ಹೊರಟ್ಟಿ ಅವರಿಗೆ ದೂರನ್ನು ಕೊಟ್ಟಿದ್ದಾರೆ. ಛಲವಾದಿ ನಾರಾಯಣಸ್ವಾಮಿ ನೇತೃತ್ವದ ಬಿಜೆಪಿ ನಾಯಕರ ನಿಯೋಗ ಏನಿದೆ ಅದು ಹೋಗಿ ದೂರು ಕೊಟ್ಟಿರುವಂಥದ್ದು. ಇದರ ಬಗ್ಗೆ ಕ್ರಮ ತೆಗೆದುಕೊಳ್ಳಿ ಅಂತ. ಮೋದಿ ವಿರುದ್ಧ ಅತ್ಯಂತ ಕೀಳು ಮಟ್ಟದ ಅವಹೇಳನಕಾರಿ ಪದ ಬಳಕೆ ಆಗಿದೆ. ಇದು ಸರಿಯಲ್ಲ. ಇದು ಕೀಳು ಮಟ್ಟದ ರಾಜಕಾರಣಕ್ಕೆ ಉದಾಹರಣೆ ಆಗಿದೆ. ನಜೀರ್ ಅಹಮದ್ ಕ್ಷಮೆ ಕೇಳಬೇಕು, ಇಲ್ಲಾಂದರೆ ನಾವು ಬಿಡೋದಿಲ್ಲ ಅವ್ರನ್ನ ಸುಮ್ಮನೆ ಅಂತ ಒತ್ತಾಯ ಮಾಡ್ತಾ ಇದ್ದಾರೆ. ಸದಸ್ಯರ ವಾಗ್ವಾದ ಏನಿದು ಕೈ ಮಿಲಾಯಿಸುವಂತಹ ಹಂತಕ್ಕೆ ಹೋಗಿತ್ತು. ಈ ಬಗ್ಗೆ ಛಲವಾದಿ ನಾರಾಯಣಸ್ವಾಮಿ ಏನಿದ್ದಾರೆ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡಿದ್ದಾರೆ. ಪ್ರಧಾನಿ ಮೋದಿಯ ವಿರುದ್ಧ ಏನು ಮಾತುಗಳನ್ನಾಡಿದ್ರು ಎಂಎಲ್ಸಿ ಅದು ಸರಿಯಲ್ಲ. ಒಬ್ಬ ದೇಶದ ಪ್ರಧಾನಿಗೆ ಯಾವ ರೀತಿಯಾದಂತಹ ಗೌರವವನ್ನು ಕೊಡಬೇಕೆನ್ನುವಂತಹ ಕನಿಷ್ಠ ಪರಿಜ್ಞಾನವೂ ಕೂಡ ಅವ್ರಿಗಿಲ್ಲ ಅಂತ ಹೇಳಿ ಛಲವಾದಿ ನಾರಾಯಣಸ್ವಾಮಿ ಇದ್ರ ಬಗ್ಗೆ ಟ್ವೀಟ್ ಮಾಡಿದ್ರು. ಪ್ರಧಾನಿ ಮೋದಿಯವರ ಬಗ್ಗೆ ನೀವು ದೇಶದ್ರೋಹಿ ಅಂತ ಹೇಳಿ ಪದ ಬಳಕೆಯನ್ನು ಮಾಡಿದರು. ಆ ವಿಚಾರವಾಗಿಯೇ ಈಗ ದೊಡ್ಡ ಮಟ್ಟದ ಆಕ್ರೋಶ ಭುಗಿಲೇಳ್ತಾ ಇದೆ. ಬಿಜೆಪಿಯ ಸದಸ್ಯರೆಲ್ಲರೂ ಕೂಡ ಸದನದಲ್ಲಿ ದೊಡ್ಡ ಗಲಾಟೆಯನ್ನು ಮಾಡಿದರು. ಕೈ ಮಿಲಾಯಿಸುವ ಹಂತಕ್ಕೆ ಹೋಯಿತು. ಈ ಹಿಂದೆ ನಾವು ನೋಡಿದ್ದೀವಿ, ಗವರ್ನರ್ ಅವರ ಭಾಷಣ ಏನು ಅರ್ಧಕ್ಕೆ ನಿಲ್ಲಿಸಿ ಹೋಗ್ತಾ ಇದ್ದಲ್ಲ, ಆಗ ದೊಡ್ಡ ಮಟ್ಟದ ಗಲಾಟೆ ಆಯಿತು. ಕಾಂಗ್ರೆಸ್ ನಾಯಕರು ಅವ್ರನ್ನ ತಡೆದು ನಿಲ್ಲಿಸಿದ್ರು. ಅವಾಗ ಕೂಡ ಬಿಜೆಪಿಯವರು ಮಾತನಾಡಿದ್ರೆ ನೀವು ಗವರ್ನರ್ ಅವರಿಗೆ ಅಗೌರವವನ್ನು ತೋರಿದ್ದೀರಿ, ಯಾವ ರೀತಿಯಾಗಿ ನಡೆದುಕೊಳ್ಬೇಕು ಅಂತ ಗೊತ್ತಿಲ್ಲ ಅಂತ. ಈಗ ಕಾಂಗ್ರೆಸ್ನ ಎಂಎಲ್ಸಿ ಒಬ್ಬರು ಪ್ರಧಾನಮಂತ್ರಿಯವರ ಜೊತೆ ಅಥವಾ ಅವರ ಬಗ್ಗೆ ಯಾವ ರೀತಿಯಾಗಿ ಮಾತನಾಡಬೇಕು, ಹೇಗೆ ನಡೆದುಕೊಳ್ಬೇಕು ಅಂತ ಗೊತ್ತಿಲ್ಲ. ಈ ರೀತಿಯಾಗಿ ಬಾಯನ್ನು ಬಂದಂಗೆ ಮಾತನಾಡ್ತಾರೆ, ಬಾಯನ್ನು ನಾಲಿಗೆಯನ್ನು ಹರಿಬಿಡುತ್ತಾ ಇದ್ದಾರೆ. ಇದು ಸರಿಯಲ್ಲ. ಕೂಡಲೇ ಅವರು ಪ್ರಧಾನಿಯವರಿಗೆ ಮತ್ತು ಎಲ್ಲ ದೇಶದ ಜನರಿಗೆ ಕೂಡ ಕ್ಷಮೆಯನ್ನು ಕೇಳಬೇಕು, ಇಲ್ಲಾಂದರೆ ನಾವು ಬಿಡೋದಿಲ್ಲ, ಅವ್ರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳಿ ಅಂತ ಹೇಳಿ ಬಸವರಾಜ ಹೊರಟ್ಟಿ ಅವರಿಗೆ ಹೋಗಿ ದೂರನ್ನು ಕೊಟ್ಟಿದ್ದಾರೆ. ಇದರ ಬಗ್ಗೆ ತಗೊಳ್ಳಿ ಅಂತ. ಇದೇ ವಿಚಾರವಾಗಿ ಛಲವಾದಿ ನಾರಾಯಣಸ್ವಾಮಿ ಏನಿದ್ದಾರೆ ಅದರ ಬಗ್ಗೆ ಅವರ ಎಕ್ಸ್ ಖಾತೆಯಲ್ಲಿ ಪೋಸ್ಟನ್ನು ಕೂಡ ಮಾಡಿದ್ದಾರೆ. ಆ ವಿಡಿಯೋವನ್ನು ಕೂಡ ಹಂಚಿಕೊಂಡಿದ್ದಾರೆ. ಭಾರತೀಯ ಜನತಾ ಅವರ ಮಹಿಳೆಯರಾಗಿದ್ದೀರಿ. ಇವತ್ತು ಬಂಗಾರದ ರೇಟ್ ಏನಾಗಿದೆ, ಬೆಳ್ಳಿ ರೇಟ್ ಏನಾಗಿದೆ, ದೇಶದ್ರೋಹ ಮಾಡೋದಿಲ್ಲ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.